ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಜೈ ಜವಾನ್ ಜೈ ಜವಾನ್ ವಿದ್ಯುತ್ ಖಾಸಗೀಕರಣಕ್ಕೆ ವಿದ್ಯುತ್ ಖಾಸಗೀಕರಣಕ್ಕೆ ಕಬ್ಬು ಬೆಳೆಗಾರರ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ವಿದ್ಯುತ್ ಖಾಸಗೀಕರಣಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತಹ ಸರ್ಕಾರಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತಹ ಸರ್ಕಾರಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡುವುದು ಬೇಡವೇ ಬೇಡ. ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏಕವಾಗಿ ಹೋರಾಟ ವಿದ್ಯುತ್ ಖಾಸಗೀಕರಣಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತಹ ಇಂಧನ ಮಂತ್ರಿಗೆ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತಹ ಇಂಧನ ಮಂತ್ರಿಗೆ ಭಾರತ್ ಮಾತಾ ಕಿ ಹಿಂದೂ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬು ಬೆಳೆಗಾರರ ಸಂಘಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡುವಂತ ಅಧಿಕಾರಿಗಳಿಗೆ ವಿದ್ಯುತ್ ಖಾಸಗೀಕರಣ ಮಾಡ್ತಿರುವಂತ ಮಂತ್ರಿಗಳಿಗೆ ವಿದ್ಯುತ್ ಖಾಸಗೀಕರಣ ಕೊಡುತ್ತಿರುವಂತ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ವಿರೋಧಿ ಹೋರಾಟದ ನಮ್ಮ ಸಂಘದ ಅಧ್ಯಕ್ಷರಾದಂಥ MF ಜಕಾಜಿ ಅವರೇ, ಉಪಾಧ್ಯಕ್ಷರಾದಂಥ ಶಿಂದೆ ಅವರೇ, ಕೃಷ್ಣಪ್ಪ ಶಿಂದೆ ಅವರೇ, ಕಬ್ಬೆಗಾರ ಸಂಘದ ಅಧ್ಯಕ್ಷರಾದಂಥ ಪ್ರವೀಣ್ ಸರ್ವಾಲ್ ಅವರೇ, ಬಸವಣ್ಣವರೇ, ಎಲ್ಲ ನಮ್ಮನ್ನ ಹಿರಿಯ ರೈತ ಮುಖಂಡರಾದಂಥ ನಮ್ಮನ್ನ ಶಿಂದೆ ಅವರೇ, ಇವತ್ತಿನ ದಿವಸ ನಾವು ಸಾಂಕೇತಿಕವಾಗಿ ಮನವಿಯನ್ನ ಮಾಡಲಿಕ್ಕೆ ನಾವು ಬಂದಿದ್ದೇವ. ಈ ಒಂದು ಮನವಿ ತಹಸೀಲ್ದಾರ್ ಮುಟ್ಟಿಸಿ ಇದು ಸರ್ಕಾರ ವಿದ್ಯುತ್ ಖಾಸಗೀಕರಣವನ್ನ ಇಲ್ಲಿಗೆ ಬಿಟ್ಟರೆ ಒಳ್ಳೇದು, ಇಲ್ಲಂತಂದ್ರ ಕ್ರಾಂತಿನಾಡ ಕಿತ್ತೂರಿನಿಂದ ಈ ವಿದ್ಯುತ್ ಖಾಸಗೀಕರಣ ಹೋರಾಟವನ್ನು ನಾವು ತೀವ್ರವಾಗಿ ಇದನ್ನ ನಾವು ಖಂಡಿಸಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ. ಆ ಕಾರಣ ನಮ್ಮೆಲ್ಲ ರೈತರು ಒಗ್ಗಟ್ಟಾಗಬೇಕು. ಈ ಒಂದು ವಿದ್ಯುತ್ ಖಾಸಗೀಕರಣ ಆದ್ರೆ ಬೋರ್ಗಳಿಗೆ ಬಿಟ್ಟುಕೊಂಡಿರ್ತದೋ ಗೃಹ ಜ್ಯೋತಿ ಕುಟೀರ ಯೋಜನೆ ಅಂತ ಏನು ಸರ್ಕಾರ ಕರೆಂಟ್ಗಳನ್ನು ಕೊಟ್ಟೈತಿ, ಈ ಕರೆಂಟ್ ಎಲ್ಲವನ್ನು ಮೆಟ್ರೋಲ್ ಅವರು ಬೇಕಾಬಿಟ್ಟೆ ನಮ್ಮ ಬಿಲ್ಲನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಆ ಕಾರಣ ಈಗ ಮೊದಲೇ ಈಗ ಬೆಳಕೆ ಒಳಗೈತಿ ಇದನ್ನೆಲ್ಲರೂ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಈ ಖಾಸಗೀಕರಣವನ್ನು ವಿರೋಧಿಸೋಣ. ಈ ಒಂದು ನಮ್ಮ ವಿದ್ಯುತ್ ಖಾಸಗೀಕರಣದ ವಿಷಯವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ MF ಜಕಾಜಿ ಅವರು ಮಾತಾಡ್ತಾರ. ಆ ನಂತರ ನಮ್ಮ ರೈತ ಮುಖಂಡರು ಮಾತಾಡ್ತಾರ. ಆ ನಂತರ ನಾವು ತಹಸೀಲ್ದಾರ್ ಮಣಿ ಕೊಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಕಾರಣ ರೈತರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಪಾಲ್ಗೊಂಡಿದ್ದೀರಿ, ತಮಗೆಲ್ಲರೂ ಸ್ವಾಗತ. ಅದೇ ರೀತಿ ಈಗಾಗಲೇ ಸರ್ಕಾರ ಒಂದು ಏನು ತೀರ್ಮಾನ ತಗೊಂಡದ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಬೇಕು ಅಂದ್ರೆ ಎಲ್ಲರೂ ವ್ಯಾಪಾರ ಕೊಡುವಂತಹ ಸಂದರ್ಭದೊಳಗೆ ರೈತರು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ, ಕಬ್ಬು ಬೆಳೆಗಾರರ ಸಂಘ, ವಿವಿಧ ಇನ್ನೂ ಅನೇಕ ಸಂಘಗಳೆಲ್ಲ ಇದರಲ್ಲಿ, ಜನಸೇವಾ ಫೌಂಡೇಶನ್, ಅನೇಕ ಸಂಘಟನೆಗಳು ಇದೆಲ್ಲ ಸೇರ್ಕೊಂಡಿದ್ದಾವೆ. ನಾವೆಲ್ಲರೂ ಕುಡ್ಕೊಂಡು ಮುಂದಿನ ಒಂದು ದಿನಮಾನಗಳೊಳಗೆ ಏನು ಖಾಸಗೀಕರಣ ಮಾಡುವಂಥ ಸರ್ಕಾರಕ್ಕೆ ಒಂದು ವಿರೋಧವನ್ನು ಮಾಡುವಂಥದ್ದು, ಖಂಡಿಸುವಂಥದ್ದು, ಅದರ ಜೊತೆಯಾಗಿ ಯಾರು ಟೆಂಡರ್ ತಗೋತಾ ಇದ್ದಾರೆ ಅವ್ರಿಗೂ ಇವತ್ತು ನಾವು ಕಿವಿ ಮಾತು ಹೇಳ್ತಾ ಇದ್ದೇವೆ. ಮಾಧ್ಯಮ ಮಿತ್ರರ ಮುಖಾಂತರ
ಎಲ್ಲ ಮಾಧ್ಯಮ ಮಿತ್ರ ಮುಖಾಂತರ ಅವ್ರಿಗೆ ಹೇಳ್ತಾ ಇದೀವಿ, ಒಂದೇ ಏನಾದ್ರು ಟೆಂಡರ್ ಪ್ರಕ್ರಿಯೆದೊಳಗ ಅವ್ರ ಕೈ ಹಾಕಿ ಟೆಂಡರ್ ಹಾಕಿದ್ರೆ ನಾಳೆ ಕುಟುಂಬ ಮಿಟ್ರನ್ನ ಇಡೀ ರೈತಾಪಿ ಜನರಲ್ಲ, ನಾಡಿನ ಎಲ್ಲ ರೈತರೆಲ್ಲ ಕುಟ್ಕೊಂಡು ಒಡೆದು ಹಾಕುವಂಥದ್ದು, ಕಿತ್ತು ಹಾಕುವಂಥದ್ದು, ಅದನ್ನ ಹಾಳು ಮಾಡುವಂಥದ್ದು, ದೋಷ ಮಾಡುವಂತ ಕೆಲಸವನ್ನ ರೈತ ಸಂಘಟನೆಗಳೆಲ್ಲ ಮಾಡಬೇಕಾಗ್ತದ. ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಖಾಸಗೀಕರಣ ಮಾಡುವುದನ್ನ ಕೈ ಬಿಡಬೇಕು. ಇಲ್ಲ ಅಂತಂದ್ರೆ ಜನರನ್ನು ರೈತರನ್ನು ರೊಚ್ಚಿಗೆ ಎಬ್ಸಿದ್ರೆ ಏನೋ ಒಂದು ಸೊಬರ ಜೇನು ಅಂತೀವಲ್ಲ, ದೊಡ್ಡ ಹುಳದ ನಡದ ಜೇನು, ಆ ಜೇನು ಹುಟ್ಟಿಗೆ ಕಲ್ಲು ಹೋಗೋದು ಹುಳ ಎಬ್ಸಿದ್ರೆ ಯಾವ ರೀತಿ ದಿಕ್ಕಪಾಲ ಆಗ್ತಾವಲ್ಲ ಆ ರೀತಿ ಸರ್ಕಾರ ದಿಕ್ಕಿಲ್ದಂಗೆ ಹೋಗುವಂತ ಪರಿಸ್ಥಿತಿ ತರುವಂತ ವ್ಯವಸ್ಥೆ ರೈತರೆಲ್ಲ ಕೂಡಿ ಮಾಡೋದು ಬೇಡ ಅನ್ನುವಂತ ನಿಟ್ಟಿನೊಳಗೆ ಇವತ್ತು ಸಾಂಕೇತಿಕವಾಗಿ ಮನವಿಯನ್ನ ಅರ್ಪಿಸಲಿಕ್ಕೆ ಮಾನ್ಯ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ಕೊಡ್ಲಿಕ್ಕೆ ಬಂದಿದ್ದೀವಿ. ಯಾವಾಗ ವಿದ್ಯುತ್ ಖಾಸಗೀಕರಣ ರದ್ದು ಮಾಡ್ತಾರ ಅಲ್ಲಿವರೆಗೂ ಇದು ಅಂತ್ಯವಿಲ್ಲ. ಇದು ಹೋರಾಟ ಕಂಟಿನ್ಯೂ ಆಗಿರುವುದನ್ನ ಅಷ್ಟೆಲ್ಲ ಆಗಿಯೂ ಸಹಿತ ಹೋರಾಟ ಮಾಡಿದ್ರು. ಇವತ್ತು ರಾಜ್ಯಾದ್ಯಂತ ವಿವಿಧ ನಮ್ಮ ಸಂಘ ಸಹೋದರರೆಲ್ಲ ಅಂದ್ರ ಅನೇಕ ಸಂಘಟನೆಗಳು ಎಲ್ಲ ಸಹೋದರ ಬಂಧುಗಳು ನಾವೆಲ್ಲ ರೈತರು ಒಂದೇ, ಹೆಸರುಗಳನ್ನ ಬೇರೆ ಬೇರೆ ಇಟ್ಕೊಂಡಿರ್ಬೋದು. ಎಲ್ಲರೂ ಕೂಡ್ಕೊಂಡ ಒಮ್ಮೆ ಏಕಕಾಲಕ್ಕ ಬೆಂಗಳೂರು, ಏಕಕಾಲಕ್ಕ ದಿಲ್ಲಿ ವರೆಗೂ ಹೋಗುವಂಥದ್ದು, ಅಲ್ಲಿ ಮುತ್ತಿಗೆ ಹಾಕುವಂಥದ್ದು, ವಿಧಾನಸೌಧಕ್ಕೆ ಇವತ್ತು ನಾವು ದಿಲ್ಲಿಯಲ್ಲಿ ಹೋಗಿ ಮುತ್ತಿಗೆ ಹಾಕುವಂತಹ ಸಂದರ್ಭ ಮಾಡಿಕೊಡಬಾರ್ದು, ಹಾನಿಯನ್ನ ಮಾಡುವಂತ ವ್ಯವಸ್ಥೆ ಮಾಡಬಾರ್ದು ಅಂತೇಳಿ ಇವತ್ತು ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ. ಸಂಘಕ್ಕೆ, ರೈತ ಜಾಗೃತಿ ಸಂಘಕ್ಕೆ, ಸೇವಾ ಫೌಂಡೇಶನ್ ಇವತ್ತು ಈ ಸರ್ಕಾರ ಏನು ವಿದ್ಯುತ್ ಖಾಸಗೀಕರಣ ಅನ್ನುವಂಥದ್ದೊಂದು ಮುಂಬೈನ ಟಾಟಾ ಕಂಪನಿ ಒಂದ್ ಜೊತೆ ಏನು ಇಂಧನ ಮಂತ್ರಿ ಹೊಂದಾಣಿಕೆ ಮಾಡ್ಕೊಂಡಾರು, ಏನು ಈ ರಾಜ್ಯದ ರೈತರು ಬಡ ಸಣ್ಣ ಉದ್ಯಮಿದಾರನ್ನ ಮಣ್ಣು ಮುಕ್ಕಿಸ್ಬೇಕಂತ ಕಾಸು ಏನು ತಾವೇನು ಹೊಂದಾಣಿಕೆ ಮಾಡಿದಾರ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗ ನಮಗ್ ನೀಗ್ಲಿಲ್ಲಪ್ಪ ಅಂತಂದ್ರೆ ಇಡೀ ಸರ್ಕಾರನ ಮಾರಾಟ ಮಾಡಿಬಿಡ್ಲಿವ್ರ. ಅವರು ನೀಗ್ತಪ್ಪ ಅಂತ ಕಾಸ ನಾವು ಇಲ್ಲಿಂದ 224 MLAಗಳನ್ನ ಇಲ್ಲಿಂದ ನಾವು ಆರಿಸಿ ಕಳಿಸಿದ್ದೇವೆ. ಏನಾಗೈತಿ ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿಪ್ಪ ಅಂತಂದ್ರೆ, ನಮ್ಮ ರೈತರ ಪರಿಸ್ಥಿತಿ ಕುರಿಗಳನ್ನ ಕಾಯಕ ಬಾಳ ನಿಂದಿರ್ಸಿರ್ತಾರ ಬಾಗಲ್ಕ, ಬಾಳ ಇವತ್ತು ನಮಗ್ ಕುರಿ ಸಾಕೋದಿಲ್ಲ. ಹಂಗಾಗ್ಬಿಟ್ಟೈತಿ ನಮ್ಮ ರಾಜ್ಯದ ಇಂಧನ ಮಂತ್ರಿ ಪರಿಸ್ಥಿತಿ. ಯಾಕಪ್ಪ ಅಂತಂದ್ರೆ ಟಾಟಾದವ್ರ ಹಿಂಬಾಲಿ ಅವರು ಅಲ್ಲಿ ಹೆಂಗ್ ಹೊಂದಾಣಿಕೆ ಆಗಿದಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತ ಅವ್ರು ಏನೋ ಅವ್ರು ಹೊಂದಾಣಿಕೆ ಆಗಿ ಟಾಟಾ ಕಂಪನಿಯವ್ರು ಸೇರ್ ಕಟ್ತಾರ, ಟೆಂಡರ್ ಕೊಟ್ಟದ್ದ ಕರೆ ಆದ್ದು, ಮೀಟರ್ ಕುಂಡಿಸಿದ್ದ ಕರೆ ಆತ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಆ ಮೀಟರ್ಗಳನ್ನ ಹೊಲದೊಳಗಲ್ಲಿ ರೈತಕ್ಕೆ ಸಂಬಂಧಪಟ್ಟಂತ ಯಾವ್ಲೇ ಜಗದ ಕುಂಡಿಸಾಕ ನಾವು ಕೊಡಂಗಿಲ್ಲ. ಕುಂಡಿಸಿದ್ರು ನಾವು ಓಡ ಹಾಕಕ್ಕ ನಾವು ಬದ್ರಾಗಿದ್ದೇವೆ. ಯಾಕಪ್ಪ ಅಂತಂದ್ರ ಇವತ್ತ ರೈತಕ್ಕೆ ಪರಿಸ್ಥಿತಿ ಎಲ್ಲಿ ಬಂದಪ್ಪ ಅಂತಂದ್ರೆ ಮೊಬೈಲ್ ಯುಗದೊಳಗ ಮತ್ತ ನೌಕರಿ ಅನ್ನುವಂತ ಒಂದು ವ್ಯಾಮೋಹದೊಳಗ ಯಾವುದೇ ರೈತರ ಯುವಕರ ಕೃಷಿ ಉದ್ಯಮದತ್ತ ತೊಡಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸರಿಯಾಗಿ ಬೆಳೆದ ಬೆಲೆಗೆ ಬೆಲೆ ಸಿಗ್ತಾ ಇಲ್ಲ, ಸರಿಯಾಗಿ ಹಗಲಿ ಹೊತ್ತಿನಲ್ಲಿ ಕರೆಂಟ್ ಸಿಗ್ತಾ ಇಲ್ಲ. ಅಂತದ್ರಲ್ಲಿ ಏನೋ ಸ್ವಲ್ಪ ಉಚಿತ ವಿದ್ಯುತ್ ಕೊಡ್ತಾ ಇದೆ ಸರ್ಕಾರ. ಅದನ್ನು ಸಹಿತ ಇವತ್ತು ಅವ್ರು ಖಾಸಗೀಕರಣ ಮಾಡಿರಪ್ಪ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ರೈತ ಕುಲ ಉಳಿಯಕ್ ಸಾಧ್ಯ ಇಲ್ಲ. ರೈತ ಕುಲ ಉಳಿಲಿಲ್ಲಪ್ಪ ಅಂತಂದ್ರೆ ದೇಶಕ್ಕನ ಆಹಾರ ಭದ್ರತೆ ಆಗಕ್ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಖಾಸಗೀಕರಣವನ್ನು ಕೈ ಬಿಡ್ಬೇಕ. ಖಾಸಗೀಕರಣ ಕೈ ಬಿಡ್ಲಿಲ್ಲಪ್ಪ ಅಂತಂದ್ರ ಈ KB ಏನು ಇಲೆಕ್ಟ್ರಿಸಿಟಿ ನೌಕರರು ಅದಾರಲ್ಲ ಅವರೆಲ್ಲರೂ ಬೀದಿ ಪಾಲಾಗ್ತಾರ. ಅವ್ರ ಕುಟುಂಬಗಳ ಸಹಿತ ನಮ್ಮ ಜೊತೆ ಅವು ಬೀದಿ ಪಾಲಾಗ್ತಾವ. ಈಗ ನಿಮ್ಗೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರ BSNL ಸಂಸ್ಥಾ ಏನು BSNL ಏನಾಗೋದು ಕಾಶಿ ನಮ್ಮ ರಿಲಯನ್ಸ್ ಜಿಯೋ ಇವೆಲ್ಲ ಬಂದ ಕಾಶಿ ಆದ್ರಿಂದ ಅವರೆಲ್ಲ ಬೀದಿಗೆ ಬಂತು, ಎಲ್ಲ ಸಂಸ್ಥಾನು ಬಹಳ ನಷ್ಟದೊಳಗೆ ಬಂತ. ಆ ಕಾರಣಕ್ಕಾಗಿ ಈ ನಮ್ಮ ವಿದ್ಯುತ್ ಖಾಸಗೀಕರಣವನ್ನು ಸರ್ಕಾರ ಕೈ ಬಿಡ್ಬೇಕು. ಕೈ ಬಿಡ್ಲಿಲ್ಲಪ್ಪ ಅಂತಂದ್ರೆ ನಾವೆಲ್ಲ ಇಡೀ ರಾಜ್ಯಾದ್ಯಂತ ಈಗ ಸ್ವಲ್ಪ ಹೇಳತ್ತಿದ್ರು ನಮ್ದು ಕೂಗ. ಇನ್ನೆಲ್ಲ ನೇಕಾರದಾರು ಅವ್ರಿಗೂ ಎಲ್ಲ ತಿಳಿದಲ್ಲ ಉಚಿತ ವಿದ್ಯುತ್, ಅವರು 10 ಇಂಚ್ ಮಟ್ಟ ಉಚಿತ ವಿದ್ಯುತ್ ಉಪಯೋಗ ಮಾಡತ್ತಾರ. ಅಂತವೆಲ್ಲ ಸಂಘಟನೆಗಳು ಕುಡ್ಕೊಂಡು ಇದೊಂದು ಉಗ್ರವಾದ ಒಂದು ಸರ್ಕಾರಕ್ಕೆ ಎಚ್ಚರಿಕೆನೂ ಆಗ್ಬೋದು. ಅಕಸ್ಮಾತ್ ಆ ಟೈಮ್ದಾಗ ಏನೋ ಸರ್ಕಾರದ ಹಾನಿನೂ ಆಗ್ಬೋದು. ಅದನ್ನೆಲ್ಲರೂ ಎದುರ್ಸಾಕ ನೀವು ಸರ್ಕಾರ ಸಿದ್ಧ ಆಗ್ಬೇಕಾಗತ್ತೆ. ಆದ ಕಾರಣಕ್ಕಾಗಿ ಇದನ್ನೆಲ್ಲ ಕೈಬಿಟ್ಟು ನೀವು ಖಾಸಗಿ ಅನ್ನುವಂತ ಕೈಬಿಟ್ಟು ಯಥಾಸ್ಥಿತಿ ಏನೈತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಈ ಮೂಲಕ ನಮ್ಮ ಸಂಘಟನೆಯಿಂದ ನಾ ಹೇಳ ಬಯಸ್ತೇನೆ. ಕಬ್ಬು ಬೆಳೆಗಾರರ ಸಂಘಕ್ಕೆ ಏನು ಇವತ್ತಿನ ದಿವಸ ಈ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಅಧ್ಯಕ್ಷರಾದ MF ಜಕಾತಿ ಅವರೇ, ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಸರ್ದಾರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಹಫೀಸ್ ದಳವಾಯಿ ಅವರೇ, ರೈತ ಮುಖಂಡರಾದ ಕಲ್ಲಪ್ಪ ಕಕ್ಕ ಕುಟ್ಟಿ ಅವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನನ್ನ ರೈತ ಬಂಧುಗಳೇ, ಈಗ ಈ ಖಾಸಗೀಕರಣದಿಂದ ಆಗುವಂಥ ಅನಾಹುತಗಳನ್ನು ಸಾಕಷ್ಟು ವಿವರವಾಗಿ ನಮ್ಮ ಅಧ್ಯಕ್ಷರು ಹಾಗೂ ಪ್ರವೀಣ್ ಸರ್ದಾರ್ ಅವರು ತಮ್ಗೆ ತಿಳಿಸಿದ್ದಾರೆ.
ಆದ್ರೆ ನಾ ಇನ್ನೊಂದು ಸರ್ಕಾರಕ್ಕೆ ಹೇಳಕ್ ಬಯಸ್ತೇನೆ ಇವತ್ತ, ನೀವು ಎಲ್ಲಾ ಇಲಾಖೆಗಳನ್ನು ಹಿಂಗ ಖಾಸಗೀಕರಣ ಮಾಡ್ಕೊತ ಹೋಗೋದಾದ್ರ ಅಲ್ಲಿ ವಿಧಾನಸೌಧದೊಳಗೆ 225 ಜನರ ಕೆಲಸ ಏನು, ಅದನ್ನೊಂದು ವಿಧಾನಸೌಧ ಒಂದು ಖಾಸಗೀಕರಣ ಮಾಡಿಬಿಟ್ರ ನೀವು ಆರಾಮ್ 3 ಲಕ್ಷ ರೂಪಾಯಿ ಪಗಾರ ತಗೊಂಡ ಮನ್ಯಾಗ ಕುಂಡ್ರ ಚಲೋ ಆಗ್ತೈತೆ ಅಂತ ಹೇಳಿ ಹೇಳ್ತೇನೆ. ಇವತ್ತಿನ ದಿವಸ ಸರ್ಕಾರಗಳು ಇರುವುದೇ ಅದಕ್ಕ, ಈ ಜನರ ಸಂಕಷ್ಟಗಳನ್ನ ಕೇಳುವ ಸಲುವಾಗಿ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದಾರ. ನೀವು ಇವತ್ತ ಎಲ್ಲಾ ಇಲಾಖೆಗಳನ್ನ ಖಾಸಗೀಕರಣ ಮಾಡ್ಕೊತ ಹೋದ್ರ ಈ ಜನರ ಪರಿಸ್ಥಿತಿ ಏನಾಗ್ತೈತೆ ಅನ್ನೋದನ್ನ ತಾವು ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕು. ಅದೇ ರೀತಿ ನೋಡ್ರಿ, ಇವತ್ತು ಶಿಕ್ಷಣನೂ ಕೂಡ ವ್ಯಾಪಾರೀಕರಣ ಆಗೈತಿ. ಎಲ್ಲ ಸರ್ಕಾರಿ ಶಾಲೆಗಳೆಲ್ಲ ಬಂದ್ ಆಗೋ ಪರಿಸ್ಥಿತಿ ಬಂದಾವ್. ಎಲ್ಲ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು ಎಲ್ಲ ಖಾಸಗಿ ಅವ್ರ ಕೈಯಾಗ, ಮಂತ್ರಿಗಳ ಕೈಯಾಗ, ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಬಂದಾಗುವಂತಾವ ಎಲ್ಲ ಖಾಸಗೀಕರಣ ಆಗಿ ಎಲ್ಲ ಈ ರಾಜಕಾರಣಿಗಳ ಕೈಯಾಗ ಎಲ್ಲ ಕಾರ್ಖಾನೆಗಳು ಸಿಕ್ಕ ಈ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳೆಲ್ಲ ಮುಚ್ಚುವಂತ ಪರಿಸ್ಥಿತಿ ಬಂದು, ಅದಕ್ಕ ಇವತ್ತ ಬಡ ರೈತರ ಮಕ್ಕಳು ಎಲ್ಲಾರು ಕಲಿಬೇಕಪ್ಪ ಅಂತಂದ್ರೆ ಖಾಸಗಿ ಶಾಲೆಯೊಳಗ 5-6 ಲಕ್ಷ ಡೊನೇಷನ್ ಕೊಟ್ಟು ಎಲ್ಲಿ ಅಡ್ಮಿಷನ್ ಮಾಡಕ್ ಸಾಧ್ಯ ಐತಿ ಅಂತವನ್ನೆಲ್ಲಾನು ಸರ್ಕಾರ ಯಾಕೆ ಮಾಡಬಾರ್ದು? ಸ್ವತಃ ಇವತ್ತ ಖಾಸಗಿ ಅವ್ರಿಗೆ ಮಾಡಕ್ ನಿಗರನ್ನ ಸರ್ಕಾರಕ್ಕೆ ಯಾಕೆ ನಿಗುದಿಲ್ಲ? ಯಾಕೆ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜು, ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ಗಳನ್ನ ಖಾಸಗಿ ಅವ್ರು ನಡೆಸ್ತಾರಂತ ಸರ್ಕಾರಕ್ಕೆ ಯಾಕೆ ಆಗೋದಿಲ್ಲ? ಸರ್ಕಾರ ನಡೆಸ್ಲಕ್ ಆಗದಂತವನ್ನ ಖಾಸಗಿ ಅವ್ರು ಮಾಡತ್ತಾರ ಅಂದ್ರೆ ಇದ್ರ ಉದ್ದೇಶ ಏನು? ಎಲ್ಲಾನು ಮಾರಿಕೊಂತ ಹೋಗುವಂತ ಪರಿಸ್ಥಿತಿ ನಡೆದೈತಿ. ಆದ್ರೆ ನಾವು ರೈತಾಪಿ ಜನ ಹಾಗೂ ಸಾರ್ವಜನಿಕರು ಇವತ್ತು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರ ನಮ್ಮನ್ನು ಮಾರಿ ಹೋಗುವಂತ ಪರಿಸ್ಥಿತಿ ಬರ್ತೈತಿ. ಒಂದು ಇಂಥ ಪರಿಸ್ಥಿತಿ ಬರ್ತೈತಿ. ಇವತ್ತು ನಾ ಸರ್ಕಾರಕ್ಕೆ ಎಚ್ಚರ ಮಾಡಕ್ ಹೇಳ್ತೇನೆ. ಬಾಂಗ್ಲಾದೇಶದೊಳಗ, ಶ್ರೀಲಂಕಾದೊಳಗ ಅವ್ರನ್ನ ಜನಾಂದೋಲನ ಹಾಗೆ ಜನರು ರೊಚ್ಚಿಗೆ ಅಂತ ಇವ್ರನ್ನ ಹೆಂಗ್ ದೇಶ ಬಿಟ್ಟು ಹೊರಗೆ ಹಾಕಿದ್ರು ಹಂಗ ಇವ್ರನ್ನ ಹೊರಗೆ ಹಾಕುವಂತ ಪರಿಸ್ಥಿತಿ ಬರ್ತೈತಿ. ಆ ಕಾರಣಕ್ಕಾಗಿ ಅದಕ್ಕಿಂತ ಮೊದಲ ಸರ್ಕಾರಗಳು ಎಚ್ಚೆತ್ತುಕೊಂಡು ಏನ್ ಈ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಇಂಥ ಈ ಖಾಸಗೀಕರಣದ ವ್ಯವಸ್ಥೆಯನ್ನು ಕೈ ಬಿಟ್ಟದ್ದಾದ್ರೆ ಒಳ್ಳೇದಾಗ್ತೈತಿ. ಇಲ್ಲ ಆದ್ರೆ ಮುಂಬರುವ ದಿನದೊಳಗ ಬಾಂಗ್ಲಾದೇಶ ಮತ್ತೆ ಶ್ರೀಲಂಕಾದಾಗ ಏನ್ ಪರಿಸ್ಥಿತಿ ಆಯ್ತು ಹಂಗ ಎಲ್ಲ ಈ ಮಂತ್ರಿಗಳು ಮನೆಗೆ ಹೋಗ್ತಾ ಇವ್ರನ್ನ ದೇಶ ಬಿಡಿಸುವಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಇವತ್ತಿನ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ಇಲ್ಲಿಗೆ ಈ ಸರ್ಕಾರ ಕೈ ಬಿಡಲಿಲ್ಲ ಅಂದ್ರೆ ಮುಂದೆ ಎಲ್ಲ ಸಂಘಟನೆಗಳು ಸೇರಿ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳಿ ನಾನು 4 ಮಾತುಗಳನ್ನ ವಿರಾಮ ಹೇಳ್ತೇನೆ. ಜೈ ಜವಾನ್ ಜೈ ಕಿಸಾನ್. ಮಾಡಲಿಕ್ಕೆ ಹೊರಟಂತ ಸರ್ಕಾರಕ್ಕೆ ಮತ್ತು ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಗಂಡಮೆಟ್ಟಿನ ಏನು ಕಿತ್ತೂರು ನಾಡಿದೆ, ನಾಡಿನಿಂದ ಒಂದು ಸಂದೇಶ ಕೊಡ್ತೀವಿ. ನಿಮಗೇಂದ್ರ ರೈತರು, ನಾವು ರೈತರನ್ನ ಭಾಳ ಗೌರವಿಸ್ತೀವಿ. ಆ ರೈತರಿಗೆ ನಾವು ಭಾಳ ಆದ್ಯತೆಯನ್ನು ಕೊಡ್ತೀವಿ, ರೈತರನ್ನ ಉಳಿಸ್ತೀವಿ, ಬೆಳೆಸ್ತೀವಿ ಅಂತೇಳಿ ಇಲೆಕ್ಷನ್ ಟೈಮ್ದಾಗ ನೀವು ಏನು ಒಂದು ಮಾತುಗಳನ್ನ ಕೊಟ್ಟು ಏನು ಮತವನ್ನು ಹಾಕಿಸಿಕೊಂಡು ರೈತ ಪರವಾದ ಸರ್ಕಾರವನ್ನು ರಚನೆ ಮಾಡ್ತೇವೆ ಅಂತೇಳಿ ಹೇಳ್ತಿದ್ದೀರಿ. ಇದು ನಿಜವಾಗಿ ನಿಮಗೇನ ಅರ್ಥ, ಇದರ ಅರ್ಥದಿಂದ ನಿಮಗೆ ಮಾತು ಕೊಟ್ಟಂತವ್ರಿಗೆ ಅರ್ಥ ಆಗಿದ್ದೆ ಅಂತಂದ್ರೆ ತಕ್ಷಣ ಎಲ್ಲ ಶಾಸಕರು ಮಂತ್ರಿಗಳನ್ನು ಕೂಡಿ ಈಗ ಸದ್ಯ ಇದನ್ನ ಕೈ ಬಿಡುವಂತ ಕೆಲಸ ಮಾಡಬೇಕು. ಮತ್ತು ಬಿಡ್ಲಿಲ್ಲ ಅಂತಂದ್ರೆ ಈ ಕಿತ್ತೂರ ಕರ್ನಾಟಕ ರೈತ ಸಂಘ ಇರ್ಬೋದು, ನಮ್ಮ ಕಬ್ಬು ಬೆಳೆಗಾರರ ಸಂಘ ಇರ್ಬೋದು, ಎಲ್ಲ ವಿವಿಧ ಸಂಘಟನೆದವರು ಎಲ್ಲರೂ ಕೂಡ್ಕೊಂಡು ಕಿತ್ತೂರು ನಾಡಿನಿಂದನ ಉಗ್ರವಾದಂತ ಹೋರಾಟವನ್ನು ಮಾಡಾಕ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಇದಲ್ಲದೆ ಇದು ಯಾವ ಒಂದು ಪುರುಷಾತ್ವದ ಇಟ್ಟುಕೊಂಡು ಇದನ್ನ ಖಾಸಗೀಕರಣ ಕೊಡಾಕ ಹೊಂಟಿದಾರು ಅನ್ನುವಂಥದ್ದನ್ನ ಸರ್ಕಾರದವರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತಂದ್ರ ಈಗ ನಮ್ಮ ಶಿಂದೆ ಅವರು ಹೇಳಿದ್ರು ಏನಂತಂದ್ರ ವಿದ್ಯಾರ್ಥಿಗಳ ಇವತ್ತು ನಮ್ಮ ಬಡ ಮಕ್ಕಳು ಕಲಿಬೇಕಂತಂದ್ರ ಎಷ್ಟೋ 4-5 ಲಕ್ಷ ಫೀಸ್ ಕೊಟ್ಟು ಏನು ಕಲಿಯಾಕ ಆಗ್ತಾ ಇಲ್ಲ. ಆದ್ರೆ ಸರ್ಕಾರದವರು ಈಗೇನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮಕ್ಕಳಿಗೆ ಇಲ್ಲಿ ಸರ್ಕಾರ ಶಾಲೆ ಉಳಿಸ್ಬೇಕು, ಸರ್ಕಾರ ಶಾಲೆ ಬೆಳೆಸ್ಬೇಕು ಅಂತೇನ ಹೇಳುವಂತ ಪರಿಸ್ಥಿತಿ ಮಾಡಾಕತ್ತೀನಿ. ಇವತ್ತು ನಾಳೆ KFM ಯಾರಿಗೋ ಮಾಡ್ಕೊಂಡು ಆ ಸಂಸ್ಥಾವನ್ನು ಯಾರೋ ಮಾಡ್ಕೊಂಡು ಅದ್ರ ನೀವು ಮಾಡ್ತಕ್ಕಂಥ ಏನು ಗಣಂದಾರಿ ಕೆಲಸಗಳಿಗೆ ಯಾವ ಉತ್ತರವನ್ನ ಕೊಡ್ತೀರಿ ಜನಕ್ಕೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಒಂದು ಸಂಘಟನೆದವ್ರು ನಿಮ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕಂತಂದ್ರ ಬಹಳ ರೈತರಿಗೆ ಏನು ಆದ್ಯತೆ ಕೊಡ್ಬೇಕಂತಂದ್ರ ಮೊದಲ ಈಗ ವಿದ್ಯುತ್ ಏನು ಫ್ರೀ ನಾವು ಬಳಸತ್ತೇವೆ, ಇದನ್ನ ನಿಮಗೇನು ಮಾನವೀಯತೆ ಇದೆ, ರೈತರ ಮೇಲೆ ಕಾಳಜಿ ಇದೆ ಅಂತಂದ್ರ ತಕ್ಷಣ ಎಲ್ಲಾ ಪ್ರತಿಯೊಬ್ಬ ರೈತರಿಗೆ 8 ತಾಸು ಕರೆಂಟ್ ಕೊಡುವಂತ ವ್ಯವಸ್ಥೆಯನ್ನು ಮಾಡೋದಿಲ್ಲ. ಇದು ನೀವು ಇಲ್ಲಿ ಮಾತು ಕೊಟ್ಟು ಹೋಗಿ ಏನು ಓಟ್ ತಗೊಂಡು ಹೋಗಿದ್ದೀರಿ ಅದಕ್ಕೊಂದು ಮೊದಲು ಗೌರವ ಸಿಗ್ತದೆ ನಿಮಗೆ. ಇಲ್ಲಂತಂದ್ರ ಪ್ರತಿಯೊಬ್ಬ ರೈತನು ಕೂಡ ನಿಮ್ಗೆ ಧಿಕ್ಕಾರಕ್ಕೆ ಹೋಗುವಂತ ವ್ಯವಸ್ಥೆ ಆಗ್ತದೆ. 224 ಶಾಸಕರಿದ್ದೀರಿ, 224 ಕ್ಷೇತ್ರಗಳಲ್ಲಿ ಕೂಡ ಎಲ್ಲಾ ನಮ್ಮ ರೈತ ಬಾಂಧವರು ನಿಮಗೆ ಧಿಕ್ಕಾರಕ್ಕೆ ಹೋಗುವಂತ ಪರಿಸ್ಥಿತಿ ಬರ್ತೈತಿ. ಇದನ್ನ ತಕ್ಷಣ ಕೈ ಬಿಟ್ಟು
ಆ ಧಿಕ್ಕಾರ ಕುಗ್ಗಿಸ್ಕೋಬಾರ್ದು. ನಾವು ರೈತರ ಪರವಾಗಿ ಸರ್ಕಾರ ನಡೆಸ್ತೇವೆ ಅಂತ ಮಾತು ಕೊಟ್ಟಿದ್ದಾರೆ. ಅದನ್ನ ನಿಜವಾಗಿ ನೀವು ಉಳಿಸ್ಕೋಬೇಕಂತಂದ್ರ ಇಂಧನ ಮಂತ್ರಿ ಅವರು ಏನು ಒಪ್ಪಂದ ಮಾಡ್ತಾ ಇದ್ದಾರೆ ಟಾಟಾ ಕಂಪ್ನಿಯೊಂದಿಗೆ, ಅದನ್ನ ತಕ್ಷಣ ಕೈ ಬಿಡಬೇಕು. ಬಿಡ್ಲಿಲ್ಲ ಅಂತಂದ್ರ ಈಗ ನಮ್ಮ ಸಹೋದರರು ಹೇಳಿದ್ರು ಮೆಟ್ರಿಗಳನ್ನ ಹೊಡಿತೇವೆ ಅಂತ ಹೇಳಿ. ಮೆಟ್ರಿಗಳನ್ನ ಹೊಡಿದಿಲ್ಲ, ಮೆಟ್ರಿಗಳನ್ನೆಲ್ಲ ಕಿತ್ತುಕೊಂಡು ಬಂದು ನಮ್ಮ ಟ್ರಾಕ್ಟರ್ಗಳನ್ನ ಟಿಪ್ಪರ್ಗಳ ಮುಖಾಂತರ ತಹಸೀಲ್ದಾರ್ ಅವ್ರ ಕಚೇರಿಗೆ, ಇವತ್ತು KAB ಕಚೇರಿಗೆ ಸುರುವಂತ ಕೆಲಸ ಮಾಡ್ತೇವೆ. ಯಾಕಂತಂದ್ರ ಈ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ ಇವತ್ತು ನಡೆಸಬೇಕಾಗ್ತದೆ. ಯಾಕಂತಂದ್ರ ನಮ್ಮ ಬಾಬಾಗೌಡರ ಪಾಟೀಲ್ರು ಇದ್ದಂತ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ, ಇವತ್ತು ಅವರು MLA ಇದ್ದಂತ ಸಂದರ್ಭದಲ್ಲಿ ಕಕ್ಕೇರಿ ಕಕ್ಕೇರಿಂದ ಹಿಡ್ಕೊಂಡು ಬೀಡಿ ಹಿಡ್ಕೊಂಡು ಎಲ್ಲಾ ಕಡೆ ಇವತ್ತು ಏನು ರೈತರ ಹೊಲಗಳಿಗೆ ಮೆಟ್ರಿ ಕುಡಿಸುವಂತ ವ್ಯವಸ್ಥೆ ಮಾಡಿದ್ರಿ, ಅವನ್ನೆಲ್ಲಾನು ಸಿರಿಗಿ ಮಾಡಿ ಹೊತ್ತುಕೊಂಡು ಖಾನಾಪುರ ತಹಸೀಲ್ದಾರ್ ಆಫೀಸ್ ಅವ್ರ ಮುಂದೆ ಓದ್ ಸುರುವಂತ ಕೆಲಸವನ್ನು ಹಿಂದೆ ಮಾಡಿದ್ರು. ಒಳ್ಳೆ ಅವರು ಮಾಡಿದವರು ಕೊಟ್ಟಂತ ಮಾರ್ಗದರ್ಶನ ಇರ್ಬೋದು, ಅವರು ರೈತರಿಗೆ ಮಾಡಿದಂತ ಅನುಕೂಲ ಇರ್ಬೋದು, ಅವನ್ನೆಲ್ಲಾನು ಕೂಡ ನಾವು ಈಗ ಉಪಯೋಗ ತಗೊಂಡು ಆ ಸಂಘಟನೆ ಇದ್ದಂತ ಎಷ್ಟೋ ನಮ್ಮ ಹಿರಿಯರಿದ್ದಾರೆ ಇವ್ರನ್ನೆಲ್ಲಾನು ಮುಂದಾಳತ್ವವನ್ನು ಇಟ್ಟುಕೊಂಡು ನಾವು ಕೂಡ ಈ ಮೆಟ್ರಿಗಳನ್ನೆಲ್ಲ ಕಿತ್ತುಕೊಂಡು ಇವತ್ತು ತಹಸೀಲ್ದಾರ್ ಕಚೇರಿ ಇರ್ಬೋದು, KAB ಇರ್ಬೋದು, ಮತ್ತ ಜಿಲ್ಲಾಧಿಕಾರಿ ಅವ್ರ ಕಚೇರಿ ಇರ್ಬೋದು, ಅವನ್ನೆಲ್ಲಾನು ಕೂಡ ಡಂಪ್ ಮಾಡುವಂತ ಕೆಲಸವನ್ನು ಮಾಡ್ಬೇಕಂತ ಆಗ್ತದ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇವೆ. ಇದನ್ನ ಬಾಯಿಲೆ ಬರೀ ಹೇಳಿ ಕಾಸು ನಾವು ಬಿಡತ್ತಿಲ್ಲ. ಯಾಕಂತಂದ್ರ ಇಡೀ ದೇಶಕ್ಕೆ ನಾವು ಅನ್ನ ಕೊಡುವಂತ ರೈತರಿಗೆ ನೀವು ಹೊಳ್ಳಿ ನೋಡಕ್ಕಾಗತ್ತಂತಂದ್ರ ಇನ್ನು ರೋಡ್ ರಸ್ತೆ ಡಾಂಬರೀಕರಣ ಏನ್ ಮಾಡಕತ್ತೀರಿ, ಈ ವ್ಯವಸ್ಥೆಯನ್ನ ಏನ್ ನೀವು ಆಳ್ವಿಕೆ ಮಾಡತ್ತೀರಿ, ಇದ್ರೊಳಗೆ ನಮ್ಮ ರೈತರಿಗೆ ಕಣ್ಣು ಕಾಣುವಂತ ಎಷ್ಟು ಗೋಲ್ಮಾಲವನ್ನು ಮಾಡ್ತಾ ಇದೆ ಸರ್ಕಾರ ಅನ್ನೋದನ್ನ ಇನ್ನೂ ಕೂಡ ನಾವು ಖಂಡನೆ ಮಾಡಬೇಕಾಗ್ತದಂತೆ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತ್ರ ಮುಗಿಸ್ತೇನೆ. ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಇವತ್ತು ಕೂಡಿದಂಥ ಎಲ್ಲ ನಮ್ಮ ರೈತ ಸಂಘಟನೆ ಎಲ್ಲ ಬಾಂಧವರೇ, ಈಗಾಗಲೇ ಏನು ವಿದ್ಯುತ್ ಖಾಸಗೀಕರಣ ಮಾಡುವಂಥ ಏನು ಒಂದು ಕಾರ್ಯಕ್ರಮ ಸರ್ಕಾರ ಟಾಟಾ ಕಂಪನಿ ಮೇಲೆ ಕೂಡಿತಾಸು ಮಾಡುವಂಥ ಏನು ಒಂದು ನಿರ್ಣಯ ತಗೊಂಡಾರ. ಅದಕ್ಕೆ ನಾವೆಲ್ಲ ರೈತರು ಉಗ್ರವಾಗಿ ಹೋರಾಟ ಮಾಡ್ಲಿಕ್ಕೆ ತಯಾರಾಗೇವೆ. ಒಂದೇದು ಯಾಕಂದ್ರೆ ಈ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಹೇಳೋದೇನು, ಅನ್ನದಾತರು ನಾವು ಸುಖವಾಗಿಡಬೇಕು, ಅವರಿಗೆಲ್ಲ ಸವಲತ್ತುಗಳು ಕೊಡ್ತೇವೆ ಅಂತ ಬಾಯಿಲೆ ಎಲ್ಲ ಹೇಳ್ತಾರ, ಸಾಕಷ್ಟು ಭಾಷಣ ಮಾಡ್ತಾರ. ಆದ್ರೆ ಈ ಸರ್ಕಾರ ಯಾವ ರೈತರಿಗೆ ರೇಟ್ ಕೊಡೋದು MSP ಮಾಡ್ತೇವೆ ಅಂತಾರ, MSP ಇವ್ರು ಮಾಡಿದ ಖರ್ಚು ಹೋಗುವ ಹಂಗೆ MSP ಮಾಡ್ತಾರೆ. ಅಲ್ಲ, ಈ ರೀತಿಯಾಗಿ ರೈತರು ಬಹಳ ಸಂಕಷ್ಟ ಸಿಗ್ತಾರ. ಅಂತಾದಾಗ ಈ ವಿದ್ಯುತ್ ಒಂದು ಫ್ರೀ ಐತಿ, ಇದನ್ನೂ ಸಹಿತ ಮಹಿಳೆಯರು ಯಾರೋ ಆಗಲಿ ಬಂಗಾರ ಬಿದ್ದಾಗ ಆಯ್ತು ಏನೇನೋ ಮಾಡಿ ರೈತರಿಗೆ ಅಂತ ಅನುಕೂಲ ಮಾಡಿಕೊಟ್ಟಾರ. ಆ ಒಂದು ವ್ಯವಸ್ಥೆಯನ್ನ ಇದ್ರ ಮಾಡಿ ಮಾಡಲ ಸರ್ಕಾರ ನಮಗೆ ಸರಿಯಾದ ರೇಟ್ ಇಲ್ಲ, ಏನಿಲ್ಲ. ಹಿಂಗಾಗಿ ಬಹಳ ರೈತರು ತೊಂದರೆ ಇದಾರ. ಅನ್ನದಾತರಿಗೆ ನಾವೆಲ್ಲ ಒಳ್ಳೇದು ಮಾಡ್ಕೊಂಡಂತ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ, ಇವ್ರು ರೈತರ ಬಗ್ಗೆ ಕಾಳಜಿ ತಗೊಂಡ ರೈತರ ಉಳಿದ್ರೆ ಈ ದೇಶ ಉಳಿತೈತಿ. ಇಲ್ಲಂದ್ರ ಈಗ ಇವತ್ತ ಆಹಾರ ಭದ್ರತೆ 140 ಕೋಟಿ ಜನಸಂಖ್ಯೆ ಅನ್ನ ಸಾಕಾಗಲ್ಲ. ಅದಕ್ಕೆ ಈ ಎಲ್ಲ ಮುಂದಾಲೋಚನೆ ಇಟ್ಕೊಂಡು ಕಾಸ ಈಗ ಬಹಳ ಇದಾಗೋಕ್ಕಿಂತ ಬರಬಾರ್ದಾಗೋಕ್ಕಿಂತ ಮೊದಲ ರೈತರನ್ನ ಒಳ್ಳೆ ರೀತಿಯಲ್ಲಿ ಅವರಿಗೆ ಸವಲತ್ತುಗಳು ಕೊಡಬೇಕು ಅಂತ ಹೇಳಿ ಕೊಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮೊದಲಿಂದ ಮಾಡ್ಕೊಂಡು ಬರ್ತಾರ್ದೆ. ಅವರು ಸಂಗೀತಾಗಿದ್ದ ಮಾದಾಗವರು, ನಂಜೂರು ಸ್ವಾಮಿ ಎಲ್ಲ ಇದ್ದಾಗಿದೆ, ದೊಡ್ಡ ಹೋರಾಟ ಅವ್ರದ್ದು. ಅದಂತೂ ನಿಲ್ಲೋದಲ್ಲ. ಅದರ ಸಲುವಾಗಿ ಇದು ಏನದ ವಿದ್ಯುತ್ ಖಾಸಗೀಕರಣ ಇದನ್ನ ಬೇಗನೆ ಒಟ್ಟ ತಡೆ ಹಿಡಿಬೇಕು ಅಂತ ಹೇಳ್ಕೊಂಡ ನಾನು 2 ಮಾಡ್ತೀನಿ. ರಾಜ್ಯದ ಸಂಘಕ್ಕೆ ಜೈ ಜವಾನ್, ವಿದ್ಯುತ್ ಖಾಸಗೀಕರಣಕ್ಕೆ, ವಿದ್ಯುತ್ ಖಾಸಗೀಕರಣಕ್ಕೆ, ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತ ರಾಜ್ಯ ಸರ್ಕಾರಕ್ಕೆ, ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಇಂಧನ ಸಚಿವರಿಗೆ ಈಗ ನಮ್ಮ ಮನವಿಯನ್ನ ನಮ್ಮ ರಾಜ್ಯಾಧ್ಯಕ್ಷರು ಓದ್ತಾರೆ. ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ತಾಲೂಕು ದಂಡಾಧಿಕಾರಿ ಕಿತ್ತೂರು ಇವರ ಮುಖಾಂತರ ಈ ಪತ್ರವನ್ನು ರವಾನಿಸ್ತಾ ಇದ್ದೀವಿ. ವಿಷಯ ವಿದ್ಯುತ್ ಖಾಸಗೀಕರಣ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸುವ ಕುರಿತು ಮನವಿ ಪತ್ರ. ಮಾನ್ಯರೇ, ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಕಿತ್ತೂರು ಹಾಗೂ ಕಬ್ಬು ಬೆಳೆಗಾರರ ಸಂಘ ಕಿತ್ತೂರು ಈ ಮೂಲಕ ತಮ್ಮಲ್ಲಿ ಬರಕೊಡುವ ಮನವಿ ಏನೆಂದರೆ, ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಏಷ್ಯಾ ಖಂಡದಲ್ಲಿಯೇ ಪ್ರಥಮ ವಿದ್ಯುತ್ ಸ್ಥಾಪನಾ ಕೇಂದ್ರವನ್ನ ಶಿವನ ಸಮುದ್ರದಲ್ಲಿ ಪ್ರಾರಂಭಿಸಿದರು. ಅದು ರಾಜ್ಯಾದ್ಯಂತ ವ್ಯಾಪಿಸಿ 5 ವಿಭಾಗಗಳ ಮೂಲಕ ಜನತೆಗೆ ವಿದ್ಯುತ್ ಸರಬರಾಜನ್ನು
ಸಮರ್ಪಕವಾಗಿ ಮಾಡುತ್ತಾ ಬಂದಿದ್ದು ಈಗ ಅದನ್ನು ಖಾಸಗೀಕರಣ ಮಾಡುವುದರಿಂದ ವಿದ್ಯುತ್ ಅನ್ನು ಬಳಸುವ ರೈತರು, ನೇಕಾರರು, ಸಣ್ಣ ಉದ್ದಿಮೆದಾರರು ಹಾಗೂ ವಿದ್ಯುತ್ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಖಾಸಗೀಕರಣದಿಂದ ತೊಂದರೆ ಅನುಭವಿಸಬೇಕಾಗುತ್ತದೆ. ವಿದ್ಯುತ್ ಖಾಸಗೀಕರಣ ಮಾಡುವುದರಿಂದ ಹೊರ ರಾಜ್ಯಗಳ ನೌಕರರನ್ನು ನೇಮಿಸುತ್ತಾರೆ. ಈಗ ಸುಮಾರು ವರ್ಷಗಳಿಂದ 5 ವಿದ್ಯುತ್ ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಒಂದು ವೇಳೆ ವಿದ್ಯುತ್ ಖಾಸಗೀಕರಣ ಮಾಡಿದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು. ದಯವಿಟ್ಟು ಈ ವಿದ್ಯುತ್ ಖಾಸಗೀಕರಣವನ್ನು ಇಲ್ಲೇ ಕೈ ಬಿಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳುತ್ತೇವೆ. ಇವತ್ತಿನ ದಿನ ಏನು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ವತಿಯಿಂದ ಏನು ಮನವಿ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ತಲುಪುವಂತ ವ್ಯವಸ್ಥೆಗಳನ್ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಡಬೇಕಾಗ್ತದೆ. ಇದನ್ನ ಆದಷ್ಟು ಬೇಗ ಮಾಡಿ ತಮಗೆ ಸಲ್ಲಿಸ್ತೀವಿ ಅಂತ ತಮ್ಮಲ್ಲಿ ಕೇಳ್ಕೊಂಡೆ.